ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವಾಹ್ ವಾಹ್, ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಹೊಸ ಫ್ಲ್ಯಾಟು, ಹೊಸ ಬಟ್ಟೆ, ಹೊಸ ಜೀವನ. ಯಾರಿಗುಂಟು ಯಾರಿಗಿಲ್ಲ ಅಲ್ವಾ? ನಮ್ಮ ಕನ್ನಡಿಗರಿಗೆ ಏನು ಇಲ್ಲ ರೀ. ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪಾಪ ವಿಶೇಷ ಕಾಳಜಿಯನ್ನ ವಹಿಸಿ ಕೋಗಿಲು ಲೇಔಟ್ ಅಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡು ಕೂತಿದ್ದಂತಹ ಆ ಅಕ್ರಮ ವಲಸಿಗರಿಗೆ ಈಗ ಈ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಬೈಯಪ್ಪನಹಳ್ಳಿಯಲ್ಲಿ 11.20 ಲಕ್ಷದ ಫ್ಲ್ಯಾಟ್ ಅನ್ನು ಕೊಡಿಸ್ತಾ ಇದ್ದಾರೆ. ಫ್ಲ್ಯಾಟ್ ಹೆಂಗಿದೆ ಅಂತ ಒಂದು ಬಾರಿ ನೋಡ್ಕೊಂಡು ಬನ್ನಿ, ಕಣ್ ತುಂಬಿಕೊಳ್ಳಿ. ಹೊಟ್ಟೆ ಉರಿ ಅಲ್ವಾ? ಯಾರಿಗೆ ಆದ್ರೂ ಹೊಟ್ಟೆ ಉರ್ದೇ ಉರಿಯತ್ತೆ. ನಾವು ಕನ್ನಡಿಗರು ವರ್ಷ ಪೂರ್ತಿ ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ದುಡ್ದು ಅದರಲ್ಲಿ ಏನೋ ಒಂದು ಸಣ್ಣ ಸೂರು ಕಟ್ಟೋದಕ್ಕೆ ಇಲ್ಲಿ ಪರ್ದಾಡ್ತೀವಿ. ಅಂಡ್ ಅದರ ಮಧ್ಯದಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟಿದ್ರೆ ಕೊನೆಗೆ ಆ ಕಷ್ಟಪಟ್ಟು ಕಟ್ಟಿದಂತಹ ಟ್ಯಾಕ್ಸ್ ಹಣವನ್ನ ತಗೊಂಡು ಸೀದಾ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಕ್ರಮ ವಲಸಿಗರಿಗೆ ಕೊಟ್ಟು ಬಿಡುತ್ತೆ. ನಾವು ಅಸಹಾಯಕರಾಗಿ ನೋಡ್ಕೊಂಡು ನಿಲ್ಲೋದು ಬಿಟ್ರೆ ಇನ್ ಏನ್ ಮಾಡೋದಕ್ಕಾಗತ್ತೆ ಹೇಳಿ? ಆಪ್ಷನ್ ಇದೆಯಾ ಏನಾದರೂ? ಎಷ್ಟೇ ಆದರೂ ಕನ್ನಡಿಗರು ನಾವು ವಿಶಾಲ ಹೃದಯದವರಲ್ವೇ, ಏನು ಮಾಡೋಕ್ಕಾಗಲ್ಲ. ಕರ್ನಾಟಕ ಕಾಂಗ್ರೆಸ್ಸಿಗೆ ನಾಚಿಕೆ ಆಗಬೇಕು. ಅವತ್ತು ಅದೇನೋ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ದಿಲ್ಲಿ ಚಲೋ ಮಾಡಿದ್ದು ನೀವುಗಳೇ ಅಲ್ವಾ? ನಾಚಿಕೆ ಆಗಲ್ವಾ ನಿಮ್ಗಳಿಗೆ? ಇವತ್ತು ಯಾರೋ ನಮ್ಮ ಕರ್ನಾಟಕಕ್ಕೆ ಸಂಬಂಧನೇ ಇಲ್ಲದಂತಹ ಕೆ.ಸಿ. ವೇಣುಗೋಪಾಲ್ ಬಂದು ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಂಡು ನೋಡಿ, ಅಬ್ಬಬ್ಬಬ್ಬಬ್ಬ ಹೆಂಗೆ ಕೂತಿದಾರ ನೋಡಿ, ಏನ್ ಗತ್ತು. ಕೆ.ಸಿ. ವೇಣುಗೋಪಾಲ್ ಹೈಕಮಾಂಡ್ಗೆ ಬಾರಿ ಹತ್ರ ಅನ್ನುವಂಥದ್ದು ಬಿಟ್ರೆ, ಅಂಡ್ ಇವರ ಈ ಕುರ್ಚಿ ನಿರ್ಣಯದಲ್ಲಿ ಅವರ ಪಾತ್ರ ಕೂಡ ಇದೆ ಅನ್ನುವಂಥದ್ದು ಬಿಟ್ರೆ, ನಮಗೂ ಆ ಕೆ.ಸಿ. ವೇಣುಗೋಪಾಲ್ಗೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಸಿಎಂ ಡಿ.ಸಿ.ಎಂಗೆ ಕುರ್ಚಿ ಮುಖ್ಯ ಅಲ್ಲವೇ? ಅದಕ್ಕೆ ಅವರೆದುರು ಹೆಂಗೆ ಕೂತ್ಕೊಂಡು ನಮ್ಮ ಕನ್ನಡಿಗರ ಸ್ವಾಭಿಮಾನವನ್ನ ಹರಾಜಿಗಿಟ್ಟು ಬಂದಿದ್ದಾರೆ ನೋಡಿ. ಒಂದು ಕುರ್ಚಿಗೋಸ್ಕರ ಈ ಮಟ್ಟಕ್ಕೆ ಇಳಿತಾರೆ ಅಂತಂದ್ರೆ ಎಂತಹ ದರಿದ್ರ ಪರಿಸ್ಥಿತಿ ರೀ ನಿಮ್ದು. ಇಲ್ಲಿ ನಮ್ಮದೇ ರಾಜ್ಯದಲ್ಲಿ ಸೂರಿಲ್ಲದೆ ಬದುಕ್ತಾ ಇರುವಂತವ್ರು ಎಷ್ಟು ಮಂದಿ ಇದ್ದಾರೆ? ಪ್ರವಾಹ ಸಂತ್ರಸ್ತರು, ಭೂಸ್ವಾಧೀನ ಸಂತ್ರಸ್ತರು, ಭೂಕುಸಿತ ಸಂತ್ರಸ್ತರು, ನೀರಾವರಿ ಸಂತ್ರಸ್ತರು, ಮುಳುಗಡೆ ಸಂತ್ರಸ್ತರು, ಇವರೆಲ್ಲ ಪಾಪ ಅರ್ಜಿಯನ್ನ ಹಾಕಿ ನಮಗೆ ಸರ್ಕಾರದ ಕಡೆಯಿಂದ ಏನಾದ್ರೂ ಪರಿಹಾರ ಸಿಗುತ್ತೋ ಏನು ಅಂತ ಕಾದಿದ್ದೇ ಬಂತು. ನೋಡ್ತಾ ಇದ್ದ ಹಾಗೆ ಆ ಕಡೆಯಿಂದ ಅಕ್ರಮ ವಲಸಿಗರು ಬಂದು ಎಲ್ಲ ಕಿತ್ಕೊಂಡು ಹೋದ್ರು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೃದಯ ವೈಶಾಲ್ಯತೆಯನ್ನ ಮೆರೆದು ಎಲ್ಲ ನಮ್ಮ ಕನ್ನಡಿಗರ ಪಾಲನ್ನ ಅವರಿಗೆ ಹಂಚ್ತಾ ಇದ್ದಾರೆ. ತಗೊಳ್ಳಿ 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 ಅಂತ. ಹಣೆ ಬರಹ ನಮ್ಮದು. ಈ ಪೇಪರ್ ಕಟ್ಟಿಂಗ್ ನೋಡಿ, ಯಾವಾಗ ಡಿಸೆಂಬರ್ 30ನೇ ತಾರೀಕು ದಾವಣಗೆರೆಯಲ್ಲಿ ಉದ್ಯಾನವನವನ್ನ ಒತ್ತುವರಿ ಮಾಡಿಕೊಂಡು ನಿರ್ಮಾಣ ಮಾಡಿದಂತಹ ಸುಮಾರು 16 ಮನೆಗಳನ್ನ ಮಹಾನಗರ ಪಾಲಿಕೆ ತೆರವುಗೊಳಿಸಿರುವಂಥದ್ದು. ಓಕೆ, ತೆರವುಗೊಳಿಸಿದ್ರಿ. ಆದ್ರೆ ನಮ್ಮ ಪ್ರಶ್ನೆ, ಅವರಿಗೆ ಅಂದ್ರೆ ಕನ್ನಡಿಗರೇ ಆಗಿರುವಂತಹ ಅವರಿಗೆ ಯಾವಾಗ ಫ್ಲ್ಯಾಟ್ ಅನ್ನ ಕೊಡಿಸ್ತೀರಾ ಸಿದ್ದರಾಮಯ್ಯನವರೇ? ಅಂಡ್ ಎಲ್ಲಿ ಫ್ಲ್ಯಾಟ್ ಅನ್ನು ಕೊಡಿಸ್ತೀರಾ? ಉತ್ತರ ಬೇಕು ನಮಗೆ. ವೀಕ್ಷಕರೇ, ಬಹುಶಃ ಈ ಒಂದು ವಿಡಿಯೋ ಸಾಕು ಅಂತ ಅನ್ಸುತ್ತೆ ಅಕ್ರಮ ವಲಸಿಗರ ನಿಜ ಬಣ್ಣವನ್ನ ಬಯಲು ಮಾಡೋದಕ್ಕೆ. ಒಂದು ವರ್ಷ ಗೂಗಲ್ ಅಲ್ಲಿ ಇದೇ ಇಲ್ಲ, ಮನೇನೇ ಇಲ್ಲ ನೋಡಿ. ನೀವೆಲ್ಲ ತಿದ್ದೀರಾ ನೋಡ್ರಿ. ಇಲ್ಲೇ ಇಲ್ಲ ನಿನ್ ಮನೆ ಗೂಗಲ್ ಮ್ಯಾಪ್ ಅಲ್ಲಿ 1 ವರ್ಷದಿಂದ ಮಾಡಿರೋ ಗೂಗಲ್ ನಿನ್ ಗಡ್ಡೆ ಇಲ್ಲ ಮನೆ ಇಲ್ಲಿ. 15 ವರ್ಷ ಅಂತೀಯಲ್ಲ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು ನಿನ್ಗೆ? ನಿನ್ಗೆ ಎಷ್ಟು ವಯಸ್ಸೀಗ? 24 ಅಂದ್ರೆ ಮದುವೆ ಎಷ್ಟಕ್ಕಾಗುತ್ತೆ? ಇನ್ನು 15 ವರ್ಷ ಬರಬೇಕು ಅಂದ್ರೆ 10 ವರ್ಷಕ್ಕೆ ಮದುವೆ सर हमारे हस्बैंड हैं 125 साल से। 25 साल से हैं हस्बैंड हमारे। हस्बैंड मैं शादी होके 6-7 साल।
ಕೈಗೂ ಬರುತ್ತೆ ಸರ್. ಆರ್ ಅಶೋಕ್ ಅವ್ರಿಗೆ ಹೇಳ್ತಾರೆ, ನೀವಿಲ್ಲಿ ಯಾವಾಗಿಂದ ವಾಸ ಮಾಡ್ತಾ ಇದ್ದೀರಾ ಅಂತ. ಆಗ ಮಹಿಳೆ 25 ವರ್ಷಗಳಿಂದ ನಾವಿಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದು ನಿಮ್ಮ ಸೈಟಾ ಅಂತ ಕೇಳಿದ್ರೆ ಹೌದು ನಮ್ಮದೇ ಅಂತ ಹೇಳ್ತಾರೆ. ಆಗ ಆರ್ ಅಶೋಕ್ ಅವರು ಕೇಳ್ತಾರೆ, ನೋಡಿ ಈ ಜಾಗ ನಿಮಗೆ ಹೇಗ್ ಸಿಕ್ತು, ಇಲ್ಲಿ ಜಮೀನು ಇದೆ ಅಂತ ಯಾರು ಹೇಳಿದ್ರು? ಸರಿಯಾದ ಉತ್ತರ ಇಲ್ಲ ಮಹಿಳೆ ಕಡೆಯಿಂದ. ಕೊನೆಗೆ ಆರ್ ಅಶೋಕ್ ಅವರು ಗೂಗಲ್ ಮ್ಯಾಪ್ ಅನ್ನ ತೋರಿಸಿ, ನೋಡಿ 1 ವರ್ಷದ ಹಿಂದಿನ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿ, ಇಲ್ಲಿ ನಿಮ್ಮ ಮನೆನೇ ಇಲ್ಲ, ಏನು ಇರಲಿಲ್ಲ. ಹಾಗಾದ್ರೆ ನೀವು 25 ವರ್ಷಗಳಿಂದ ಹೇಗೆ ಇಲ್ಲಿದ್ದೀರಿ? ಈ ಪ್ರಶ್ನೆಯನ್ನ ಕೇಳಿದ್ರೆ ಮೇಡಮ್ ಹತ್ರ ಉತ್ತರನೇ ಇಲ್ಲ, ಮೌನಕ್ಕೆ ಜಾರಿ ಬಿಟ್ರು. ಆರ್ ಅಶೋಕ್ ಅವರಾಗ ನಿಮ್ಮ ವಯಸ್ಸೆಷ್ಟು ಅಂತ ಕೇಳ್ತಾರೆ. 24 ವರ್ಷ ಅಂತ ಹೇಳ್ಬಿಟ್ರಾ? ಆಗ ಆರ್ ಅಶೋಕ್ ಅವರು, ನೀವು 15 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತಂದ್ರೆ 10ನೇ ವಯಸ್ಸಿಗೆ ಮದುವೆ ಆದ್ರ ಅಂತ ಹಂಗೆ ಒಂದು ಡೈರೆಕ್ಟ್ ಹಿಟ್ಟನ್ನು ಕೊಟ್ರು. ನೋಡಿ ಮೇಡಮ್ ರಪ್ ಅಂತ ಪ್ಲೇಟ್ ಬದಲಾಯಿಸ್ಕೊಂಡು, ನನ್ನ ಗಂಡ 25 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಹೇಳ್ಬಿಡ್ತಾರೆ. ಆದ್ರೂ ಏನು ಯೂಸ್ ಆಗಲಿಲ್ಲ ನೋಡಿ. ಆರ್ ಅಶೋಕ್ ಅವರು ಗೂಗಲ್ ಮ್ಯಾಪ್ ಅನ್ನು ತೋರಿಸಿ, 1 ವರ್ಷದ ಹಿಂದೆ ಇಲ್ಲಿ ಮನೆನೇ ಇರಲಿಲ್ವಲ್ಲ, ಹಾಗಾದ್ರೆ ನಿಮ್ಮ ಮನೆ ಹೇಗೆ ಬಂತು ಅಂತ ಕೇಳೋ ಮೂಲಕ ಮಾಧ್ಯಮದ ಎದುರು ಅವರ ಸುಳ್ಳನ್ನ ಸಂಪೂರ್ಣವಾಗಿ ಬಯಲು ಮಾಡ್ತಾರೆ. ಅಕ್ರಮ ವಲಸಿಗರ ಸುಳ್ಳು, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಹಣೆ ಬರಹ ಜಸ್ಟ್ ಒಂದು ವಿಡಿಯೋದಲ್ಲಿ ಎಕ್ಸ್ಪೋಸ್ಡ್. ಒಂದೇ ವಿಡಿಯೋದಲ್ಲಿ ಅಂತೂ ಈ ಒಂದು ವಿಡಿಯೋ ಸಾಕು ಇವರುಗಳು ಕಿಲಾಡಿ, ಖತರ್ನಾಕ್ ಅಕ್ರಮ ವಲಸಿಗರು ಅಂತ ಪ್ರೂವ್ ಮಾಡೋದಕ್ಕೆ. ಇವರು ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅನಧಿಕೃತ ಮನೆಯನ್ನ ನಿರ್ಮಿಸಿರುವಂತಹ ಅಕ್ರಮ ವಲಸಿಗರು ಅಂತ ಈ ಒಂದು ವಿಡಿಯೋ ಸಾರಿ ಸಾರಿ ಹೇಳ್ತಾ ಇದೆ. ಅರ್ಥ ಆದವರಿಗೆ ಅರ್ಥ ಆಗತ್ತೆ. ಆಮೇಲೆ ನೋಡಿ, ಆ ವ್ಯಕ್ತಿಗೆ, ಆ ಮಹಿಳೆಗೆ ಒಂದು ಶಬ್ದ ಕನ್ನಡ ಕೂಡ ಬರ್ತಾ ಇಲ್ಲ. ಕನ್ನಡ ಹೋರಾಟಗಾರರು ಈ ವಿಚಾರದಲ್ಲಿ ಎಲ್ಲಿದ್ದಾರೋ ಅರ್ಥನೇ ಆಗ್ತಾ ಇಲ್ಲ. ವೀಕ್ಷಕರೇ, ಇನ್ನು ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾರೆ, ಕೋಗಿಲು ಲೇಔಟ್ ಅಲ್ಲಿ ಇರುವಂತಹ 80% ಮಂದಿ ಬಾಂಗ್ಲಾ, ಅದೇ ರೀತಿ ರೋಹಿಂಗ್ಯಾದಿಂದ ಬಂದಂಥವ್ರು, ರೋಹಿಂಗ್ಯಾಗಳು. ವಾಹ್, ಆಯ್ತಲ್ವಾ? ಇನ್ನು ನಾವು ಕನ್ನಡಿಗರು ನೆಮ್ಮದಿಯಾಗಿ ಬದುಕಬಹುದು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥದ್ದನ್ನ ಇನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತಗೊಳಿಸೋದು ಒಳ್ಳೆಯದು. ಆ ಭ್ರಮೆಯಿಂದ ಕನ್ನಡಿಗರು ಆದಷ್ಟು ಬೇಗ ಹೊರಗೆ ಬರಬೇಕು. ಕಾಂಗ್ರೆಸ್ ಸರ್ಕಾರ ಇರುವಷ್ಟು ದಿನ ಕರ್ನಾಟಕದಲ್ಲಿ ಹೊರಗಿನವರೇ, ಅಕ್ರಮ ನಿವಾಸಿಗಳೇ ಸಾರ್ವಭೌಮರು. ಸತ್ಯ ಕಹಿ, ಆದರೆ ಏನು ಮಾಡೋಕ್ಕಾಗಲ್ಲ, ಒಪ್ಕೊಳ್ಳಿ. ಇನ್ನು ಹೋಗಿ ಚಪ್ಪಾಳೆ ತಟ್ಟಿ ವೋಟ್ ಹಾಕಿ 5 ಗ್ಯಾರಂಟಿ ಬೇಕೋ ಬೇಡೋ ಅಂತ ಕೇಳ್ತಾರೆ. ನೀವು ಬೇಕು ಬೇಕು ಅಂತ ಹೇಳಿ ಹೋಗಿ ಚಪ್ಪಾಳೆ ತಟ್ಟಿ ವೋಟನ್ನ ಹಾಕಿ. ಕಾಂಗ್ರೆಸ್ಸಿಗೆ ವೋಟ್ ಹಾಕಿದವರಿಗೆ ಈಗ ಒಂಥರ ಸಾರ್ಥಕ ಅಂತ ಅನ್ನಿಸ್ತಾ ಇರಬಹುದಲ್ವಾ? ವಾಹ್, ನಮ್ಮ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನವನ್ನ ಈ ಮೂಲಕ ಪಣಕ್ಕಿಡೋದಕ್ಕೆ ನಾವು ಕೂಡ ಸಹಾಯ ಮಾಡಿದ್ವಿ ಅಂತ ಅಲ್ವಾ? ಇಲ್ಲಿ ನೋಡಿ, ವಾಹ್, ಎಷ್ಟು ಚಂದದ ಫೋಟೋ. ದೃಷ್ಟಿ ಆಗ್ಬೋದು. ಅಕ್ರಮ ವಲಸಿಗರ ಪಾಲಿನ ಆಪತ್ತು ಬಾಂಧವರು ಒಂದೇ ಫ್ರೇಮಲ್ಲಿದ್ದಾರೆ. ಈ ಕೇರಳ ಒಂಥರ ಭಯಂಕರ ನೋಡಿ, 2 CM ಅನ್ನು ಇಟ್ಕೊಂಡಿದೆ. ಒಂದು ಪಿಣರಾಯಿ ವಿಜಯನ್, ಅವರೇ ಆಯ್ಕೆ ಮಾಡಿರುವಂಥದ್ದು. ಇನ್ನೊಬ್ರು ಸಿದ್ದರಾಮಯ್ಯನವರು. ಆಯ್ಕೆ ನಾವು ಕನ್ನಡಿಗರು ಮಾಡಿರುವಂಥದ್ದು. ಆದ್ರೆ ಕೆಲಸ ಮಾಡೋದು ಕೇರಳಕ್ಕೆ. ಕೇರಳದಲ್ಲಿ ಏನಾದ್ರೂ ಅನಾಹುತ ಆದ್ರೆ, ಏನಾದ್ರೂ ಸಮಸ್ಯೆ ಆದ್ರೆ ಮೊದಲು ಪರಿಹಾರವನ್ನ ಹಿಡ್ಕೊಂಡು ಓಡೋದು ಇದೇ ಸಿದ್ದರಾಮಯ್ಯನವರು. ಆಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಏನಾದ್ರೂ ತಪ್ಪಾದ್ರೆ ಈ ಅಕ್ರಮ ವಲಸಿಗರ ವಿಚಾರದಲ್ಲಿ ವಿಜಯನ್ ಚೇಟ ಹೆಂಗೂ ಇದಾರಲ್ವಾ, ಆಗಾಗ ಬಿಸಿ ಮುಟ್ಟಿಸಿ ಸರಿ ಮಾಡ್ತಾ ಇರ್ತಾರೆ. ಇವರು ಓಕೆ ಸರ್, ಆಯ್ತು ಸರ್ ಅಂತ ಅವರ ತಾಳಕ್ಕೆ ಕುಣಿತಾ ಇರ್ತಾರೆ. ಒಟ್ಟಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮನೆಗೆ ಮಾರಿ ಊರಿಗೆ ಉಪಕಾರಿಯಾಗಿ ನಿಂತಿದೆ ಇವತ್ತು. ಮುಂದಿನ ಬಾರಿ ಇವರುಗಳು ಅಮ್ಮ ವೋಟ್ ಕೊಡಿ, ಅಕ್ಕ ವೋಟ್ ಕೊಡಿ, ಅಣ್ಣ ವೋಟ್ ಕೊಡಿ ಅಂತ ವೋಟ್ ಕೇಳೋದಕ್ಕೆ ಬಂದ್ರೆ ನಮ್ಮ ಕನ್ನಡಿಗರ ಟ್ಯಾಕ್ಸ್ ಹಣವನ್ನ, ನಮ್ಮ ಕನ್ನಡಿಗರ ಸ್ವಾಭಿಮಾನವನ್ನ
ಒಂದು ಸಿಎಂ ಕುರ್ಚಿಗೋಸ್ಕರ ಅಕ್ರಮ ವಲಸಿಗರ ಎದುರು ಮಾರಾಟಕ್ಕಿಟ್ಟಂತಹ ಈ ದ್ರೋಹಿ ರಾಜಕಾರಣಿಗಳಿಗೆ ಯಾವ ರೀತಿ ಉತ್ತರವನ್ನ ಕೊಡ್ಬೇಕನ್ನುವಂಥದ್ದನ್ನ ನೀವೇ ಡಿಸೈಡ್ ಮಾಡಿ. ಇಲ್ಲ ಅಂತ ಅಂದ್ರೆ ಮುಂದೆ ಹೋಗ್ಲಿ ಬಿಡಿ, ನಿಮಗೆ ಬಿಟ್ಟಿರುವಂಥದ್ದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.